ಶವ ಸಂಸ್ಕಾರಕ್ಕೆ ಲಂಚ ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ, ಪೊಲೀಸ್ ಮತ್ತು ಇತರ ಇಲಾಖೆಗಳಲ್ಲಿ ಹಣ ತೆಗೆದುಕೊಳ್ಳುವ ಅವರ ವಿರುದ್ಧ ಕ್ರಮ ಎಂದು ಹೇಳಿಕೆ. ಶವ ಸಂಸ್ಕಾರಕ್ಕೆ ಲಂಚ ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಕೆ. ಪೊಲೀಸ್ ಮತ್ತು ಇತರ ಇಲಾಖೆಗಳಲ್ಲಿ ಹಣ ತೆಗೆದುಕೊಳ್ಳುವವರ ವಿರುದ್ಧ ಕ್ರಮ. ಪೊಲೀಸ್ ಇಲಾಖೆಯಲ್ಲಿ 500 ರೂಪಾಯಿ ತಗೊಂಡ್ರು ತಪ್ಪೇ, ಗೊತ್ತಾದ ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ನಿಮಗೆ ಗೊತ್ತಾಗೋ ಅಷ್ಟರಲ್ಲಿ ಸಸ್ಪೆಂಡ್ ಮಾಡ್ತೇವೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೇವೆ. ಅದು ನಿಜ ಅಂತ ಗೊತ್ತಾದ್ರೆ ಅವರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ. ಯಾವುದೇ ರೀತಿಯ ಈ ವಿಚಾರಗಳನ್ನ ನಾವು ಸಹಿಸುವುದಿಲ್ಲ. ನಮ್ಮ ಗಮನಕ್ಕೆ ಬಂದರೆ ತಕ್ಷಣ ಕ್ರಮ. ಶವ ಸಂಸ್ಕಾರಕ್ಕೆ ಲಂಚ ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಪ್ರಕರಣ. ಪೊಲೀಸ್ ಇಲಾಖೆಯಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ ಅಂತ ಕರ್ನಾಟಕ ರೂಪುಗೊಂಡ ನಂತರ ಸಾಂಪ್ರದಾಯಿಕವಾಗಿ ಕೇಳಿ ಬರುತ್ತಿರುವಂತಹ ಒಂದು ಆರೋಪ. ಲಂಚ ಲಂಚ ಲಂಚ. ಜನ ಸತ್ರೂ ಲಂಚ ತಗೋತಾರೆ, ಜನ ಬದುಕಿದ್ರು ಹತ್ರಕ್ಕೆ ಬಂದು ಲಂಚ ಕೇಳ್ತಾರೆ. ಟೀ ಅಂಗಡಿಯಲ್ಲೂ ಬಂದು ಲಂಚ. ನೋಡಿ, ಆರೋಪಗಳನ್ನು ಹೇಳ್ತಾ ಇದ್ದೀವಿ, ಸಾಕಷ್ಟು ವರದಿಗಳಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ. ಟೀ ಅಂಗಡಿಗೆ ಬಂದು ಮಾಮೂಲು ಕೇಳ್ತಾರೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದಬಾರದು, ಹೌದು ತಪ್ಪು. ಆ ಸ್ಥಳಕ್ಕೆ ಸಿಗರೇಟ್ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಒಂದು ತುಟಿ ಮಧ್ಯೆ ಇಟ್ಟು ಅದಕ್ಕೆ ಬೆಂಕಿ ಇಡೋವರೆಗೂ ಕಾಯ್ತಾ ಇರ್ತಾರೆ. ಇನ್ನೇನು ಬೆಂಕಿ ಇಟ್ಟ ಅನ್ನೋಷ್ಟರಲ್ಲಿ ಹತ್ರಕ್ಕೆ ಬರೋದು. ತಪ್ಪು ಮಾಡುವುದನ್ನು ತಡೆಯೋದು ಖಾಕಿ, ತಪ್ಪು ಮಾಡೋದನ್ನ ಕಾಯೋದಲ್ಲ. ತುಟಿ ಮಧ್ಯಕ್ಕಿನ್ನೇನು ಇಟ್ಟವನು ಬೆಂಕಿ ಹಚ್ಚಿಸ್ಕೋಬೇಕು, ಹತ್ರಕ್ಕೆ ಬಂದು ತೆಗಿ 200 ಅಂತ. ಹಾಗಾಗಿ ಪೊಲೀಸರು ತಪ್ಪುಗಳನ್ನು ತಿದ್ದಬೇಕಾದವರು, ಆರಕ್ಷಕರು. ಆರ್ಥಕರಿಗೆ ರಕ್ಷಣೆಯನ್ನ ಕ್ಷಣಾರ್ಧದಲ್ಲಿ ಕರುಣಿಸುವವರನ್ನ ಆರಕ್ಷಕರು ಅಂತ ಕರೀತಾರೆ. ಅಂತಹದ್ರಲ್ಲಿ ಈಗ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಕಟುವಾಗಿ ಮಾತನಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ 500 ರೂಪಾಯಿ ತಗೊಂಡ್ರು ತಪ್ಪೆ, 5 ರೂಪಾಯಿ ತಗೊಂಡ್ರು ತಪ್ಪೆ. ಗೊತ್ತಾದ ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ, ಸಸ್ಪೆಂಡ್ ಮಾಡ್ತೇವೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಮಾಡ್ತೀವಿ. ಅದು ನಿಜ ಅಂತ ಗೊತ್ತಾದ ನಂತರ ಡಿಸ್ಮಿಸ್ ಕೂಡ ಮಾಡ್ತೀವಿ. ಯಾವುದೇ ಈ ರೀತಿ ವಿಚಾರಗಳು ನಮ್ಮ ಗಮನಕ್ಕೆ ಬರಬಾರದು. ಈ ಬಗ್ಗೆ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು. ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. ಹಾಗಾಗಿ ಯಾವುದೇ ಅಂಥ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ, ಹಿರಿಯ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಗಮನಕ್ಕಾದ್ರೂ ಆಗ್ಬೋದು, ಬಂದರೆ ಖಂಡಿತವಾಗಿ ಕಠಿಣ ತಗೊಳ್ತೀವಿ. ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೇನೆ. ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ. ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿ ಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನು ಕಾರ್ಯಗತ ಮಾಡ್ತೀವಿ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.